ಗುಡ್ ಮಾರ್ನಿಂಗ್ ಗೈಸ್. ನಾವು ಇವತ್ತು ಹೋಗ್ತಾ ಇರೋದು ಅಜ್ಜಿ ಮನೆಗೆ. A few moments later. ಫ್ರೆಶ್ ಅಪ್ ಆಗಿ ಬಂದು ನಾವು ಹುಡುಗಿರು ಹಂಗೆ ಎಲ್ಲ ರೆಡಿ ಆದ್ಮೇಲೆ ಲಾಸ್ಟ್ ಮಿನಿಟಲ್ಲಿ ನೆಲ್ ಪಾಲಿಶ್ ಹಾಕೊಳ್ಳೋದು. ಸೊ ನಾನು ಹಾಗೇನೆ ಲಾಸ್ಟ್ ಮಿನಿಟಲ್ಲಿ ನೆಲ್ ಪಾಲಿಶ್ ಹಾಕೋತಿದ್ದೀನಿ. ನಾನು ಆಲ್ಮೋಸ್ಟ್ ಜಾಸ್ತಿ ನೆಲ್ ಪಾಲಿಶ್ ಹಾಕಲ್ಲ, ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ಅದು ಕೆಮಿಕಲ್ಸ್ ಎಲ್ಲ ಇರುತ್ತೆ ಅಂತ. ಬಟ್ ನಾನು ಇವತ್ತು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ಹೊಸ್ದಾಗಿ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ ಕೈಗೆ. ಸೊ ಲೈನ್ ಪಾಲಿಶ್ ಹಾಕೊಂಡ್ರೆ ಇಟ್ಸ್ ಲುಕ್ ನೈಸ್, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹ್ಯಾಂಡ್ಸ್ ಅಂತ ತುಂಬ ಚೆಂದ ಕಾಣಿಸ್ತಾ ಇದೆ. ಸೊ ನಾನು ಅದಕ್ಕೆ ಲೈನ್ ಪಾಲಿಶೇ ಇಟ್ಕೊಳ್ಳಲ್ಲ. ನಾನು ಇವಾಗ ಜಾಸ್ತಿ ಲೈನ್ ಪಾಲಿಶ್ ತೆಗೆದು ಇಟ್ಕೊಂಡಿದ್ದೀನಿ, ಬಿಕಾಸ್ ದಿನ ಒಂದೊಂದು ಹಾಕಿ ನನ್ನ ಕೈ ಹ್ಯಾಂಡ್ಸ್ನ ತುಂಬ ಚೆಂದ ನೋಡೋದು ಅಂತ. ಸೊ ನಾವು ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ. ನಮ್ಮ ಜಿಮ್ಮಿಗೆ ಬಾಯ್ ಹೇಳಿ ಮನೆ ಬೀಗ ಹಾಕಿ ನಾವು ಹೊರಟಿದ್ದೆ ಬಸ್ ಸ್ಟಾಪ್ಗೆ. ಇಲ್ಲಿಂದ ನಾನು, ಅಮ್ಮ, ನನ್ನ ತಮ್ಮ, ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ, ಹನಿ, ನಿಶು ಎಲ್ಲ ಸೇರಿ ಹೊರಡ್ತಾ ಇದ್ದೀವಿ. ಅಲ್ಲಿ ಬಸ್ಸಲ್ಲಿ ನಮ್ಮ ಹನಿ ಏನೋ ಮಾಡ್ಕೊಂಡು ಬಂದಿದ್ಲು, ಡ್ರಾಯಿಂಗ್ ಥರ ಮಾಡ್ಕೊಂಡು ಬಂದಿದ್ಲು. ಅದೇನಂತ ನನಗಂತೂ ಗೊತ್ತಾಗಲಿಲ್ಲ, ನಿಮಗೂ ಗೊತ್ತಾಗಲ್ಲ ಅದೇನಂತ. ಅವಳನ್ನ ಕೇಳಿದ್ದಕ್ಕೆ ಅವಳು ಹೇಳಿದ್ದೇನು ಗೊತ್ತಾ, ಅದು ನವಿಲಂತೆ, ಒಂದು ಮ್ಯಾನ್ ಅಂತೆ. ಅದು ನೋಡಿದ್ರೆ ಡಿಸೈನ್ ಯಾವ ಆ್ಯಂಗಲಲ್ಲೂ ನವಿಲ್ ಥರ ಕಾಣೋದು ಇಲ್ಲ. ಹಾಗೆ ಮಾತಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅವಳ ಜೊತೆ. ಹಾಗೆ ಉಳ್ಳಳ್ಳಿಗೆ ಬಂದ್ವಿ. ಸೊ ಆ ಸ್ಟಾಪಲ್ಲಿ ಇನ್ನೊಂದು ಬಸ್ಗೆ ವೆಯ್ಟ್ ಮಾಡಬೇಕಲ್ಲ, ವೆಯ್ಟ್ ಮಾಡ್ತಾ ಕೂತಿದ್ದೆ. ಅಲ್ಲಿ ನನ್ನ ತಮ್ಮ ಐಸ್ ಕ್ರೀಮ್ ತೊಗೊಂಡು ಬರ್ತಿದ್ದೆ. ನಮ್ಮ ರಿಯಾಕ್ಷನ್ ಹೀಗಿದೆ, ಐಸ್ ಕ್ರೀಮ್ ತೊಗೊಂಡು ಬಂದು ಎಲ್ಲರಿಗೂ ಕೊಟ್ಟ. ಸೊ ನಮಗೂ ಆ ಬಿಸಿಲಿಗೆ ಐಸ್ ಕ್ರೀಮ್ ತಿಂತ ಕೂತಿದ್ವಿ. ಹಾಗೆ ತಿಂತ ಆ ಕೋನ್ ಮೇಲೆ ನಮ್ಮ ಪವರ್ ಸ್ಟಾರ್ ನೇಮ್ ಇತ್ತು. ಸೊ ಅದನ್ನ ನೋಡಿ ನನಗಂತೂ ಫುಲ್ ಖುಷಿ ಆಯಿತು. ಎಲ್ಲೋದ್ರೂ ಅಪ್ಪು, ಸೊ ಈ ಕೋನ್ ಮೇಲೂ ಅಪ್ಪು ಹೆಸರು ಬರೆದಿದೆ. ವಿ ಆರ್ ವೆರಿ ಹ್ಯಾಪಿ. ಸೊ ಅಪ್ಪು ಅಂತ ಹೆಸರಿದೆ ನೋಡಿ. ಐಸ್ ಕ್ರೀಮ್ ತಿನ್ನೋಕ್ಕಿಂತ ಮುಂಚೆ ಗೊತ್ತಿದ್ದರೆ ವೀಡಿಯೋ ಮಾಡಬೇಕಿತ್ತು, ಇನ್ಮೇಲೆ ಗೊತ್ತಾಗ್ತು. ಐಸ್ ಕ್ರೀಮ್ ತಿನ್ನೋ ಅಷ್ಟರಲ್ಲಿ ಬಸ್ ಬಂತು. ಸೊ ಬಸ್ ಹತ್ತಿದ್ವಿ, ಬಸ್ ಹೋಗ್ತಾಯಿದ್ವಿ. ಅಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ ನಮ್ಮ ಊರು ಬರುತ್ತೆ. ಸೊ ಊರು ಬಂತು. ಕೊನೆಗೂ ನಾವು ನಮ್ಮ ಅಜ್ಜಿ ಊರು ತಲುಪಿದ್ವಿ. ನಾವೆಲ್ಲ ಹೋದ್ವಿ. ಇದೇ ನಮ್ಮ ಅಜ್ಜಿ ಮನೆ, ನೋಡಿದ್ದೀರಾ ನೀವು ಆಲ್ರೆಡಿ ವ್ಲಾಗಲ್ಲಿ. ಸೊ ಬಂದ ತಕ್ಷಣ ಎಲ್ಲರೂ ಚೆನ್ನಾಗಿ ನಮ್ಮನ್ನು ವೆಲ್ಕಮ್ ಮಾಡಿದ್ರು, ಬಿಕಾಸ್ ಆಲ್ರೆಡಿ ನಮ್ಮ ದೊಡ್ಡಮ್ಮ, ಅಕ್ಕ ಎಲ್ಲ ಇದ್ದರು, ನಮ್ಮ ಅಜ್ಜಿ, ತಾತ ಎಲ್ಲ. ಸೊ ತಾತ ನಾವು ಬಂದ್ವಿ ಅಂದ್ಬಿಟ್ಟು ನಾನ್ ವೆಜ್ ಏನೋ ತೊಗೊಂಡು ಬಂದು ಕೊಟ್ಟರು. ನನ್ನ ತಮ್ಮ ಅಲ್ಲೇ ಶೋ ಆಫ್ ತೋರಿಸ್ತಾ ಇದ್ದಾನೆ. ಜಿಮ್ಗೆ ಹೋಗಿ 3 ಮಂತ್ಸ್ ಆಗಿದೆ. ಸೊ ಬಾಡಿ ಬಂದಿದೆ ಅಂತೆಲ್ಲ, ಬಂದಿದೆಯಾ ಅಂತ ಚೆಕ್ ಮಾಡ್ತಿದ್ದಾನೆ. ಸೊ ಅವನ್ನ ನೋಡಿ ನಮಗೆ ನಗು ಬಂತು. ಅದಾದಮೇಲೆ ನಮ್ಮ ಅಕ್ಕ ಅಡುಗೆ ಮಾಡೋಕ್ಕೆ ಟೊಮೊಟೊಸ್ ಎಲ್ಲ ಕಟ್ ಮಾಡ್ತಾಯಿದ್ರು. ಸೊ ಅಡುಗೆ ಆಯಿತು. ನಾನು ಮತ್ತು ನನ್ನ ತಂಗಿ ಕವಿತಾ ಇಬ್ಬರೂ ಆಚೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಸೊ ಮೇಲ್ಗಡೆ ಏನು ಮಾಡ್ತಿದ್ದಾರೆ ನೋಡೋಣ ಅಂದ್ಬಿಟ್ಟು ಮೇಲ್ಗಡೆ ಹೋಗ್ತಾಯಿದ್ದೀವಿ. ಸೊ ಮೇಲ್ಗಡೆ ಹೋಗ್ತಾಯಿದ್ದೀನಿ, ನೋಡವ ಮೇಲ್ಗಡೆ ಏನು ಮಾಡ್ತಿದ್ದಾರೆ ಎಲ್ಲರೂ ಸೇರ್ಕೊಂಡು ಅಂತ. ಸೊ ನಮ್ಮ ಹನಿ, ನಮ್ಮ ಅಕ್ಕನ ಮಗ, ಇವಳು ಕವಿತಾ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ ಮೇಲ್ಗಡೆ ಚಾಪೆ ಹಾಸ್ಕೊಂಡು ಮಲ್ಕೊಂಡವ್ರೆ. ಸೊ ನಾವು ಅಜ್ಜಿ ಮನೆಗೆ ಹೋದರೆ ನಾವು ಜಾಸ್ತಿ ಟೆರೆಸ್ ಮೇಲೆ ಮಲ್ಕೋತೀವಿ. ಆಕಾಶ ನೋಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡು ಒಂಥರ ಚೆನ್ನಾಗಿರುತ್ತೆ. ಆ ಥರ ಟೈಮ್ ಪಾಸ್ ನಾವು ಚಿಕ್ಕದ್ರಲ್ಲೆಲ್ಲ ಹಾಗೆ ಮಾಡ್ತಿದ್ವಿ. ಸೊ ಅದನ್ನು ರೀಕ್ರಿಯೇಟ್ ಮತ್ತೆ ಮಾಡಿದ್ವಿ. ಸೊ ನಾನು ನೀನು ಮಲ್ಕೊಂಡ್ವಿ. ಸೊ ಕವಿತಾ, ನನ್ನ ತಮ್ಮನೂ ಮಲ್ಕೊಂಡು ಇದ್ದ. ಎಲ್ಲರೂ ನಾವೆಲ್ಲ ಮೊಮ್ಮಕ್ಕಳೆಲ್ಲ ಮಲ್ಕೊಂಡು ಸಾಂಗ್ ಹಾಡ್ಕೊಂಡು ವಿ ಎಂಜಾಯ್ಡ್ ಅ ಲಾಟ್ ಇನ್ ಊರು. ಸೊ ಗುಡ್ ನೈಟ್ ಅಂತ ಹೇಳಿ ತಾಚಿ ಮಾಡಿದ್ವಿ. ಸೊ ಬೆಳಿಗ್ಗೆ ಎದ್ದೋಳೋ ಅಷ್ಟರಲ್ಲೇ ಬೆಳಿಗ್ಗೆ 6 ಆಗಿಬಿಟ್ಟಿತ್ತು. ನಾನು ಫೇಸ್ ವಾಶ್ ಮಾಡ್ಕೊಂಡು ನೋಡ್ತಾಯಿದ್ದೀನಿ, ನಮ್ಮಮ್ಮ ನಮ್ಮ ದೊಡ್ಡಮ್ಮ ಸೇರ್ಕೊಂಡು ಸೆನ್ಗೆ ಬಿಡ್ತಿದ್ದಾರೆ, ನಮಗೆ ಗೊತ್ತೇ ಇಲ್ಲ. ಸೊ ನಾನು ಹೆಲ್ಪ್ ಮಾಡೋಬ್ಬಾ ಅಂತ ಕರೆದ್ರು. ಸೊ ಹೋಗಿ ಸೆನ್ಗೆ ಬಿಟ್ಟು ಮತ್ತೆ ಕೆಳಗೆ ಬರೋಷ್ಟರಲ್ಲಿ ಇಲ್ಲಿ ನಮ್ಮ ಅಕ್ಕ ಇಡ್ಲಿ ಮತ್ತು ಆಲೂಗಡ್ಡೆ ಗೊಜ್ಜು ಮಾಡಿದರು. ಸೊ ನಾಷ್ಟ ಅವರು ಇಡ್ಲಿ ಎಡಿತಾಯಿದ್ರು. ಸೊ ನಾನು ಟೀ ಮಾಡ್ತಾಯಿದ್ದೆ. ಎಲ್ರಿಗೂ ಹಾಕ್ಕೊಟ್ಟು ನಾವು ಇಡ್ಲಿ ಚಟ್ನಿ ಎಲ್ಲ ತಿಂದು ಟೀ ಕುಡ್ದು ಹಾಗೆ ಕೂತ್ಕೊಂಡಿದ್ವಿ. ಮಧ್ಯಾಹ್ನ ಆಗ್ಬತ್ತು. ಊಟ ಮಾಡಿ ಏನು ಮಾಡ್ತಿದ್ದಾರೆ ನೋಡವ ಅಂತ ಬಂದರೆ ಇವರು ರೂಮಲ್ಲಿ ಜಗಳ ಮಾಡ್ತಿದ್ದಾರೆ. ಎಲ್ಲ ಸೇರಿಕೊಂಡು ನನ್ನ ತಮ್ಮಂಗೆಲ್ಲ ಸೇರ್ಕೊಂಡು ಹೊಡಿತವ್ರೆ. ಅನಿ ಮತ್ತು ಕವಿತಾ, ನಿಶಾಂತ್, ನಮ್ಮ ಅಕ್ಕನ ಮಗ ಪ್ರೀತು ಇವರೆಲ್ಲರೂ ಸೇರಿಕೊಂಡು ಹೊಡಿತಾವ್ರೆ. ಜಿಮ್ ಬಾಡಿಗೆ ಹೊಡಿತೀವಿ ಅಂತ. ಬಟ್ ಇವನು ಚಿಕ್ಕವ್ರಿಗೆ ಹೊಡಿಯೋಕ್ಕಾಗಲ್ಲ ಅಲ್ವ, ಅದಕ್ಕೆ ಅವ್ನು ಹೊಡೆಸ್ಕೊತವನೆ. ಸೊ ಇವ್ರು ಫೈಟಿಂಗ್ ನೋಡಿ ನನಗಂತೂ ಫುಲ್ ನಗು ಬಂತು. ಸೊ ಅದಕ್ಕೆ ಹಾಗೆ ವೀಡಿಯೋ ಮಾಡ್ಕೊಂಡೆ. ಎಲ್ಲ ಅಜ್ಜಿ ಮನೇಲಿ ಏನು ಮಾಡ್ತಾರೆ, ಶಟಲ್ ಕಾಕ್ ಆಡ್ತಾರೆ, ಕ್ಯಾರಮ್ ಮಾಡ್ತಾರೆ,
ಮತ್ತು ಚಾಕೋಬಾರ್ ಆಡ್ತಾರೆ. ನಾವು ಇವ್ರು ನೋಡಿ ಹೆಂಗೆ ಜಗಳ ಮಾಡ್ತವೆ. ಸೊ ಈ ಥರ ಇರ್ತಾರೆ ಅಂತ ನಿಮಗೆ ತೋರಿಸ್ತಾ ಇರೋದು. ಸೊ ಅದಾದಮೇಲೆ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಸೇರಿಕೊಂಡು ಪಾನಿಪುರಿ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಸೇರ್ಕೊಂಡಿದ್ವಿ. ಅಲ್ಲೆಲ್ಲೂ ಪಾನಿಪುರಿ ಸಿಕ್ಕಲ್ಲ. ಸೊ ಹೋಗಿ ಸಿಟಿಗೆ ಹೋಗಿ ಪಾನಿಪುರಿ ತೊಗೊಂಡು ಬಂದಿದ್ದರು ನಮ್ಮ ಮಾವ. ಸೊ ಪಾನಿಪುರಿ ಮಾಡ್ತಾಯಿದ್ದೀವಿ. ಆಲ್ರೆಡಿ ಈವ್ನಿಂಗ್ ಆಗೇ ಹೋಯಿತು. ಅಲ್ಲಿದ್ದರೆ ಬೇಗ ಬೇಗ ಟೈಮ್ ಆಗಿಬಿಡುತ್ತೆ, ಗೊತ್ತೇ ಆಗೋಲ್ಲ. ಸೊ ಪಾನಿ ನಾನು ಮಾಡಿದೆ. ಅದು ಪಾನಿ ಪುರಿ ಒಳಗಡೆ ಹಾಕೋ ಇಂಗ್ರೀಡಿಯೆಂಟ್ಸ್ ಅದು ಎಲ್ಲ ನಮ್ಮ ಅಕ್ಕ ಮಾಡಿದ್ರು. ಪುರಿನ ಎಣ್ಣೆಗೆ ಹಾಕ್ತಿರೋದು ನಮ್ಮ ಅಮ್ಮ ಮಾಡ್ತಾಯಿದ್ದಾರೆ. ಹಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಂಡ್ರೆ ಎಲ್ಲ ಬೇಗ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಹಂಗೆ ಬೇಗ ಆಯಿತು. ಒಬ್ಬರು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳಲ್ಲ, ಎಲ್ಲರೂ ಅಡುಗೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ನಮಗೆಲ್ಲ ಬೇಗ ಬೇಗ ಟೈಮ್ ಕರೆಕ್ಟಾಗಿ ಆಗುತ್ತೆ. ಸೊ ಪಾನಿಪುರಿ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಈವನ್ ಸ್ಟ್ರೀಟಲ್ಲಿ ಸಿಗೋಕ್ಕಿಂತ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಪಾನಿಪುರಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾವೆಲ್ಲರೂ ತಿಂದಿದ್ದ ಪಾನಿಪುರಿಗಿಂತನೂ ಇವನಿಗೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದು ನನ್ನ ತಮ್ಮಂಗೆ. ಅವನು ಆ ಪ್ಲೇಟ್ ತಿಂದಿನೂ ಮತ್ತೆ ಇನ್ನೊಂದು ಸ್ವಲ್ಪ ಪಾನಿಪುರಿ ಕೊಡಿ ಅಂತ ಕೇಳ್ತಿದ್ದ. ಸೊ ಅದಾದಮೇಲೆ ಮತ್ತೆ ರಾತ್ರಿ ಮಲ್ಕೊಂಡು ಬೆಳೆ ಎದ್ದು ಕೂತ್ಕೊಂಡಿದ್ವಿ. ನೆನ್ನೆ ಮೇಲ್ಗಡೆ ಮಲಗಿದ್ವಿ. ಸೊ ಇವತ್ತು ಒಳಗಡೆನೇ ಮಲಗಿದ್ದೆ, ಚಳಿ ಅಂದ್ಬಿಟ್ಟು, ಸೊಳ್ಳೆ ಅಂದ್ಬಿಟ್ಟು. ಸೊ ನಮ್ಮ ಚಿಕ್ಕಮ್ಮ ಟೀ ಮಾಡಿಕೊಟ್ರು, ಕುಟ್ಕೊಂಡು ಮೇಲ್ಗಡೆ ಹೋಗಿ ವಾಕ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬಂದೆ. ಅಷ್ಟರಲ್ಲಿ ಚಿತ್ರಾನ್ನ ಮಾಡ್ತಿದ್ದಾರೆ. ಅಮ್ಮ ಚಿತ್ರಾನ್ನ ಮಾಡೋ ಅಷ್ಟರಲ್ಲೇ ನಮ್ಮ ಅತ್ತೆ ನಮ್ಮ ಮಾವನೂ ಊರಿಂದ ಬಂದರು. ಸೊ ಎಲ್ಲರೂ ಕೂತ್ಕೊಂಡು ತಿಂಡಿ ಮಾಡಿದ್ವಿ. ಅವರು ಬರುವಾಗ ಚಕ್ಲಿ ಕಜ್ಜಿಕಾಯಿ ಎಲ್ಲ ಮಾಡ್ಕೊಬಂದಿದ್ರು ನಮ್ಮ ಅತ್ತೆ. ಅದನ್ನೆಲ್ಲ ತಿಂದು ಮಜ್ಜಾ ಮಾಡಿದ್ವಿ. ಮತ್ತು ನಮ್ಮ ದೊಡ್ಡಮ್ಮ ಮಟನ್ ಸಾರು ಮಾಡ್ತಾಯಿದ್ರು. ಎಲ್ಲರೂ ನಾನಾಗಲೇ ಹೇಳ್ದಂಗೆ ಒಬ್ಬೊಬ್ಬರು ಒಂದೊಂದು ಹೆಲ್ಪ್ ಮಾಡಿದ್ರೆ ಅಡುಗೆ ಬೇಗ ಆಗುತ್ತೆ. ಆದರೆ ಜಾಸ್ತಿ ಜನಕ್ಕೆ ಮಾಡಬೇಕಂದ್ರೆ ಸ್ವಲ್ಪ ನಾವು ಬೇಗನೆ ಅಡುಗೆ ಮಾಡಬೇಕು. ಅದಕ್ಕೆ ಅವರು ಸ್ಟಾರ್ಟ್ ಮಾಡಿಕೊಂಡ್ರು. ತಿಂಡಿ ಆದ ತಕ್ಷಣ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಡುಗೆ ಎಲ್ಲ ಕರೆಕ್ಟ್ ಟೈಮ್ಗೆ ಮುಗೀತು. ಅಂದರೆ ಮಟನ್ ಸಾರು ಅಷ್ಟೇ ಮಾಡೋಕ್ಕಾಗುತ್ತೆ, ಅದ್ರ ಜೊತೆ ಚಿಕನ್ ಗೊಜ್ಜು, ಅನ್ನ, ಆ ಥರ ವೆರೈಟೀಸ್ ಮಾಡಬೇಕಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಕರೆಕ್ಟ್ ಟೈಮ್ ಮೇಲೆ ನಾವು ಬೇರೆ ಮೈಸೂರಿಗೆ ಹೊರಡಬೇಕಿತ್ತು ಅವತ್ತು ಸಂಜೆನೇ. ಆದರೆ ಆಗಲಿಲ್ಲ, 6 o'clock ಆಗಿಬಿಡ್ತು. ಮತ್ತೆ ಬೆಳಿಗ್ಗೆ ಎದ್ದೋಗೋಣ ಅಂದ್ಬಿಟ್ಟು ನಾವು ಬೆಳಿಗ್ಗೆ ಹೋದ್ವಿ. ಸೊ ಇವಾಗ ನನ್ನ ತಮ್ಮ ಫೋನ್ ನೋಡ್ತಾ ಮಲ್ಗೋನೆ. ಅದನ್ನು ಶೂಟ್ ಮಾಡವ ಅಂತ ರೂಮಿಗೆ ಬಂದಿದ್ದೀನಿ. ಅದಾದಮೇಲೆ ಟೈಮ್ ಆಗಿತ್ತಂತ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವರಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು ರೂಮಲ್ಲಿ. ಸೊ ಅವ್ರ ಜೊತೆ ನಾನು ಜಾಯ್ನ್ ಆದೆ. ಡ್ಯಾನ್ಸ್ ಮಾಡ್ತವ್ರೆ ನೋಡಿ ಹನಿ ಮತ್ತು ಕವಿತಾ. ಸೊ ಇದು ನಮ್ಮ ಚಿಕ್ಕಮ್ಮ ಅಣಿಸಿರೋದು ಪುನೀತ್ ರಾಜ್ಕುಮಾರ್ ಫೋಟೋ ಅವ್ರ ಕಾಲೇಜ್ ಡೇಸಲ್ಲಿ. ಅದು ಇನ್ನೂ ಹಾಗೇ ಇದೆ, ನೆನೆ ಮೊನ್ನೆ ಅಣಿಸಿರೋ ಥರ ಕಾಣಿಸ್ತಿದೆ, ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ಸೊ ಇವ್ರ ಜೊತೆ ನಾನು ಜಾಯ್ನ್ ಆದೆ. ನಮ್ಮ ಯಾರೋ ಬಂದರು ಅಂದ್ಬಿಟ್ಟು ನಾನು ಡ್ಯಾನ್ಸ್ ಮಾಡೋದು ನಿಲ್ಲಿಸ್ಬಿಟ್ಟೆ ಅರ್ಧಕ್ಕೇ. ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಅವರು ಡ್ಯಾನ್ಸ್ ಮಾಡಿದ್ರು, ಬಟ್ ಅವ್ರದ್ದು ಶೂಟ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಈ ಥರ ಡ್ಯಾನ್ಸ್ ಮಾಡೋ ಟೈಮಲ್ಲಿ ನಮ್ಮ ಅಕ್ಕ ಕಾವ್ಯ ಬಂದು ಭಾವ ಮತ್ತು ಅವ್ರ ಮಗಳು ಹಿತ್ತು ಅವ್ರು ಅವಾಗ ತಾನೇ ಬಂದರು. ಆಮೇಲೆ ಎಲ್ಲ ಅಡುಗೆ ಆಗಿತ್ತು. ಇದೊಂದು ಬ್ಯಾಲೆನ್ಸ್ ಇತ್ತು, ಎಗ್ ಹಿಡಿಬೇಕಿತ್ತು. ಸೊ ಹಿಡಿತಾ ಇದ್ದೆ. ಇದಾದಮೇಲೆ ನಾವೆಲ್ಲ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿದ್ವಿ. ನಾವೆಲ್ಲ ಮೊಮ್ಮಕ್ಕಳೆಲ್ಲ ಕೂತ್ಕೊಂಡಿದ್ವಿ ಊಟಕ್ಕೆ. ಆಮೇಲೆ ನಮ್ಮ ದೊಡ್ಡಮ್ಮ, ಇನ್ನೊಂದು ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ನಮ್ಮಮ್ಮ ಅವರೆಲ್ಲ ಒಂದು ಟ್ರಿಪ್ಪಲ್ಲಿ ಮಾಡ್ತಾರೆ. ಸೊ ಇವಾಗ ನಾವು ಕೂತ್ಕೊಂಡ್ವಿ. ಅವ್ರು ಕೂತ್ಕೊಂಡಾಗ ನಾವು ಬಡಿಸ್ತೀವಿ. ನಮ್ದಾಯ್ತು ಇವಾಗ ಊಟಕ್ಕೆ. ಇವ್ರು ಕೂತಿದ್ದಾರೆ. ಸೊ ಇವ್ರಿಗೆ ನಮ್ಮ ಚಿಕ್ಕಮ್ಮ ಬಡಿಸ್ತಾ ಇದ್ದಾರೆ. ಇವ್ರದ್ದು ಊಟ ಆಯಿತು. ಇವ್ರು ಊಟ ಮಾಡೋ ಅಷ್ಟರಲ್ಲೇ 3 or 4 ಆಗಿಬಿಟ್ಟಿತ್ತು. ಹಂಗೆ ಸಂಜೆ ಮಾತಾಡಿಕೊಂಡು ಅಲ್ಲಿದ್ದಾಗ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಎಲ್ಲರೂ ಇದ್ದಾಗ. ಹಾಗೇ ಸಂಜೆ ಆಗೋಯ್ತು. ಆಮೇಲೆ ಸಂಜೆ ಮೇಲ್ಗಡೆ ಹೋಗಿ ಮತ್ತೆ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಇವರು. ಮತ್ತು ನಾವು ಅಂತಾಕ್ಷರಿ ಆಡಿದ್ವಿ. ನನ್ನ ತಮ್ಮಂದೊಂದು ಟೀಮು ನಂದೊಂದು ಟೀಮ್ ಆ ಥರ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಇವ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡಿದೆ. ಆಮೇಲೆ ಅಂತಾಕ್ಷರಿ ಆಡಿದ್ಮೇಲೆ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ, ನಮ್ಮ ಅಕ್ಕ, ನನ್ನ ತಮ್ಮ ಅವರು ಒಂದು ಟೀಮು, ನಾನು ನನ್ನ ತಂಗಿರು ಎಲ್ಲ ಸೇರ್ಕೊಂಡು ನಾನು ಟೀಮ್ ಮಾಡ್ಕೊಂಡಿದ್ದೆ. ಬಟ್ ಫೈನಲಿ ಗೆದ್ದಿದ್ದವ್ರೆ. ನನಗೂ ಫುಲ್ ನಿದ್ದೆ ಬರ್ತಾಯಿತ್ತು. ಸೊ ಹೋಗೋಣ ಕೆಳಗೆ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಇತ್ತು ಬಂದಳು. ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮತ್ತು ಅವಳು ನಾನು ಇಬ್ಬರು ಒಟ್ಟಿಗೆ ಮಲ್ಕೊಂಡ್ವಿ. ಅದಾದಮೇಲೆ ಬೆಳಗ್ಗೆ ಆಯಿತು. ನಮ್ಮ ಅತ್ತೆ ಟೀ ಮಾಡಿದ್ರು, ಟೀ ಕುಡ್ಕೊಂಡು ರೆಡಿ ಆದ್ವಿ.
ಮೈಸೂರಿಗೆ ಹೋಗೋಕ್ಕೆ. ಸೊ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ನಾವು ಹೊರಟಿದ್ದೆ ಮೈಸೂರಿಗೆ ಬಂದ್ವಿ. ಎಲ್ಲ ಒಟ್ಟಿಗೆ ನಮ್ಮನೆಗೆ ಹೋದ್ವಿ. ನಮ್ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮಪ್ಪ ಮಲಗಿದ್ರು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಗಾಯ್ಸ್. ಬಾಯ್.